Hello students, welcome to YouTube channel as far as success for students. In today's video we are going to practice for SSLC preparatory exam state level. So observe all the answers, listen carefully and practice for your exams. All the best. So don't miss the video, watch till end. So important laws. So if they ask why do we need to balance, means because of law of conservation of mass. Mass can neither be created nor be destroyed. ಸೊ ಓಮ್ಸ್ ಲಾ ವೆರಿ ಇಂಪಾರ್ಟೆಂಟ್. ಓಮ್ಸ್ ಲಾ ಕೇಳ್ತಾರೆ ಎಕ್ಸಾಮಲ್ಲಿ. ಓಮ್ಸ್ ಲಾ ಏನಂದರೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಫಾರ್ಮುಲಾ ಕೇಳಿದರೆ ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಅಂದರೆ ಕರೆಂಟ್, ಆರ್ ಅಂದರೆ ರೆಸಿಸ್ಟೆನ್ಸ್. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗ್ 3 ಮಾರ್ಕ್ಸ್. ಈ ಥರನೇ ಸೇಮ್ ಸ್ಟಾರ್ಟ್ ಮಾಡಬೇಕು ನೀವು. ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ರೆಸಿಸ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಫಸ್ಟ್ ಪಾಯಿಂಟ್ ಸ್ಕ್ವೇರ್ ಆಫ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಟೈಮ್. ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. H is equal to I square RT. ರೈಟ್ ಹ್ಯಾಂಡ್ ಥಂಬ್ ರೂಲ್ 1 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಇಮ್ಯಾಜಿನ್ ಟು ಬಿ ಹೆಲ್ಡ್ ಇನ್ ಎ ರೈಟ್ ಹ್ಯಾಂಡ್ ಸಚ್ ದಟ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ದೆನ್ ದ ಫಿಂಗರ್ಸ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಿಂಗರ್ಸ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಿಗೆ ಬಂದರೆ, ಇಲ್ಲ ಮೋಟರ್ ರೂಲ್ ಅಂತ ಕೇಳಿದರೆ 1-2 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ದ ಫಸ್ಟ್ 3 fingers such that they are mutually perpendicular to each other. Hold your forefinger, middle finger and thumb in such a way that they are mutually perpendicular to each other. ಫಸ್ಟ್ ಇಲ್ಲಿ ಏನು ಹೇಳಬೇಕಂದ್ರೆ, 4 finger indicates the direction of magnetic field, middle finger indicates the direction of current, then thumb will point the direction of motion. ಸೊ ಥಂಬ್ ಲಾಸ್ಟಿಗೆ ಹೇಳ್ತೀರಾ. ಲೆಫ್ಟ್ ಹ್ಯಾಂಡ್ ರೂಲ್ ನೆನಪಿಟ್ಕೊಳ್ರಿ, ಥಂಬ್ ಲಾಸ್ಟಿಗೆ. ಅದೇ ರೈಟ್ ಹ್ಯಾಂಡ್ ರೂಲಿಗೆ ಬಂದರೆ ಸೇಮ್ ಸ್ಟಾರ್ಟಿಂಗ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. 4 finger indicates the direction of magnetic field. ಅಲ್ಲೂ ಸೇಮ್ ಇಲ್ಲೂ ಸೇಮ್. ಇಲ್ಲಿ ಸೆಕೆಂಡಲ್ಲಿ ಥಂಬ್ ಯೂಸ್ ಮಾಡ್ತೀರಾ. ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆ್ಯಂಡ್ ದೆನ್ ದ ಮಿಡಲ್ ಫಿಂಗರ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಇಲ್ಲೇನು ಬರುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಅಂತ ವರ್ಡ್ ಬರುತ್ತೆ. ನೆಕ್ಸ್ಟ್ ಪಿರಿಯಾಡಿಕ್ ಕ್ಲಾಸಿಫಿಕೇಷನಲ್ಲಿ ಬಂದರೆ ನಿಮಗೆ ಡೊಬರ್ನಿಸ್ ಲಾ, ಇಲ್ಲ ನ್ಯೂಲ್ಯಾಂಡ್ಸ್ ಲಾ, ಮೆಂಡಲಿಯಸ್ ಪಿರಿಯಾಡಿಕ್ ಲಾ, ಮಾಡರ್ನ್ ಪಿರಿಯಾಡಿಕ್ ಲಾ, 4ರಲ್ಲಿ ಒಂದು ಕನ್ಫರ್ಮ್ ಕ್ವಶನ್ನು. ಡೊಬರ್ನಿಸ್ ಲಾ ಬಂದರೆ ಎಲಿಮೆಂಟ್ಸ್ ಅರೇಂಜೆಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಆಟೋಮಿಕ್ ಮಾಸ್. ಡೊಬರ್ನಿಸ್ ಇರಲಿ, ನ್ಯೂಲ್ಯಾಂಡ್ ಇರಲಿ, ಮೆಂಡಲಿವ್ ಇರಲಿ, ಎಲ್ಲರೂ ಆಟೋಮಿಕ್ ಮಾಸೇ ಯೂಸ್ ಮಾಡಿದ್ದು. ಸೊ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ಇನ್ಕ್ರೀಸಿಂಗ್ ಆಟೋಮಿಕ್ ಮಾಸ್, ಇದು ಫಸ್ಟ್ ಪಾಯಿಂಟ್. ಡೊಬರ್ನಿಸ್ ಲಾ ಆಫ್ ಟ್ರೇಡ್ ಅಂದರೆ ಈ ಗ್ರೂಪ್ಡ್ ಇನ್ 3 ಎಲಿಮೆಂಟ್ಸ್. ಆಟೋಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಇಸ್ ದ ಅರ್ಥಮೆಟಿಕ್ ಮೀನ್ ಆಫ್ ಅದರ್ 2. ಸೊ ಆಟೋಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಈಸ್ ದ ಅರ್ಥಮೆಟಿಕ್ ಮೀನ್ ಆಫ್ ಅದರ್ 2 ಎಲಿಮೆಂಟ್ಸ್. ಇದು ನಿಮ್ಮದು ಡೊಬರ್ನಿಸ್ ಲಾ. ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್. ಆಕ್ಟೇವ್ಸ್ ಅಂದರೆ 8 ಅಂತ. ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ atomic mass. 8th element is a periodic function of the first element. So 8th element in properties was similar to the first element ಅಷ್ಟೇ. ಈ ಮೆಂಡಲಿವ್ಸ್ಗೆ ಬಂದರೆ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ periodic function of the atomic mass. ಮಾಡರ್ನ್ periodic law ಬಂದರೆ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ periodic function of the atomic number. ಲಾಸ್ ಆಫ್ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ಇಂಪಾರ್ಟೆಂಟ್. 2ರಲ್ಲಿ ಬಂದಂತೂ ಕನ್ಫರ್ಮ್ 2 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಜಾಸ್ತಿ ರಿಫ್ರಾಕ್ಷನ್ ಅಂತ ಕೇಳ್ತಾರೆ. ರಿಫ್ಲೆಕ್ಷನ್ಗೆ ಬಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ದ ಇನ್ಸಿಡೆಂಟ್ ರೇ ನಾರ್ಮಲ್ ಟು ದ ಮಿರರ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ನೆಕ್ಸ್ಟ್ ಲಾಸ್ ಆಫ್ ರಿಫ್ರಾಕ್ಷನ್ಗೆ ಬಂದರೆ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಟು ದ ಪಾಯಿಂಟ್ ಆಫ್ ಇಂಟರ್ಫರೆನ್ಸ್ ಆಫ್ 2 ಟ್ರಾನ್ಸ್ಪರೆಂಟ್ ಮೀಡಿಯಾ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಟು ದ ಪಾಯಿಂಟ್ ಆಫ್ ಇಂಟರ್ಫರೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ನೆಕ್ಸ್ಟ್ ಸೆಕೆಂಡ್ ಲಾ ಭಾಳ ಇಂಪಾರ್ಟೆಂಟ್. ಇದರಲ್ಲೂ ಸ್ನೆಲ್ಸ್ ಲಾ ಅಂತಲೂ ಕೇಳ್ತಾರೆ. ದ ರೇಷಿಯೋ ಆಫ್ ಸೈನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಷ್ಟೇ. ದ ರೇಷಿಯೋ ಆಫ್ ಸೈನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ದ ಲೈಟ್ ಆಫ್ ಗಿವನ್ ಕಲರ್ ಆ್ಯಂಡ್ ಗಿವನ್ ಪೇರ್ ಆಫ್ ಮೀಡಿಯಾ. ದಿಸ್ ಆಲ್ಸೋ ನೋನ್ ಆಸ್ ಸ್ನೆಲ್ಸ್ ಲಾ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಲೆಟ್ ದೆಮ್ ಆಲ್ಸೋ ರಿವೈಸ್ ಫಾಸ್ಟ್. ಸೊ ನಾವು ಡಿಫ್ರೆನ್ಸಸ್ ಎಲ್ಲರಿಗೂ 2 ಪಾಯಿಂಟ್ಸ್ ಬೇಗ ಹೇಳ್ತೀನಿ, ಎಲ್ಲ ಕೇಳಿಸ್ಕೊಳ್ರಿ. ಸ್ಯಾಚುರೇಟ್, ಅನ್ಸ್ಯಾಚುರೇಟ್. Saturated have single bond, unsaturated have double bond. Saturated are less reactive, unsaturated are more reactive. Example alkane, cycloalkane, alkene, cycloalkene. ಭಾಳ ಈಸಿ ಇರ್ತದೆ. ಹೋಮೋಲೋಗಸ್, ಅನಲೋಗಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ನೋಡಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ. ಹೋಮೋಲೋಗಸ್ ಆರ್ಗನ್ಸ್ ಅಂದರೆ ದೀಸ್ ಆರ್ ದ ಆರ್ಗನ್ಸ್ ವಿಚ್ ಹ್ಯಾವ್ ಕಾಮನ್ ಒರಿಜಿನ್ ಬಟ್ ಡಿಫ್ರೆಂಟ್ ಫಂಕ್ಷನ್. ಒರಿಜಿನ್ ಸೇಮ್ ಬಟ್ ಫಂಕ್ಷನ್ ಡಿಫ್ರೆಂಟ್. ಅನಲೋಗಸ್ ಅಂದರೆ ಡಿಫ್ರೆಂಟ್ ಒರಿಜಿನ್ ಬಟ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಇಲ್ಲಿ ಸೇಮ್ ಒರಿಜಿನ್ ಡಿಫ್ರೆಂಟ್ ಫಂಕ್ಷನ್, ಇಲ್ಲಿ ಡಿಫ್ರೆಂಟ್ ಒರಿಜಿನ್ ಸೇಮ್ ಫಂಕ್ಷನ್. ಸೊ ಹೋಮೋಲೋಗಸಿಗೆ ಎಕ್ಸಾಂಪಲ್ ವಿಂಗ್ಸ್ ಆಫ್ ಬರ್ಡ್ಸ್, ಫೋರ್ ಆರ್ಮ್ಸ್ ಆಫ್ ಹ್ಯೂಮನ್ಸ್. ಅನಲೋಗಸಿಗೆ ವಿಂಗ್ಸ್ ಆಫ್ ಬ್ಯಾಟ್, ವಿಂಗ್ಸ್ ಆಫ್ ಬಟರ್ಫ್ಲೈ. ಸೊ ಬ್ಯಾಟು ಫ್ಲೈ ಮಾಡುತ್ತೆ, ಬಟರ್ಫ್ಲೈನು ಫ್ಲೈ ಮಾಡುತ್ತೆ, ಬಟ್ ಸ್ಟ್ರಕ್ಚರ್ ಏನಿದೆ ಡಿಫ್ರೆಂಟ್ ಇದೆ.
ಇಲ್ಲಿ ಬರ್ಡ್ ಮತ್ತು ಹ್ಯೂಮನಿನ್ ಕೈ ಸ್ಟ್ರಕ್ಚರ್ ಸೇಮ್ ಇದೆ, ಬಟ್ ಫಂಕ್ಷನ್ ಬೇರೆ ಬೇರೆ ಇದೆ. ಆಕ್ಸಿಡೇಷನ್ ರಿಡಕ್ಷನಿಗೆ ಬಂದರೆ, ಆಕ್ಸಿಡೇಷನ್ ಅಂದರೆ ಏನು? ಅಡಿಷನ್ ಆಫ್ ಆಕ್ಸಿಜನ್. ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಡೇಷನಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ, ರಿಡಕ್ಷನಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಆಕ್ಸಿಡೇಷನಲ್ಲಿ ರಿಮೂವಲ್ ಆಫ್ ಹೈಡ್ರೋಜನ್ ಆಗುತ್ತೆ, ರಿಡಕ್ಷನಲ್ಲಿ ಅಡಿಷನ್ ಆಫ್ ಹೈಡ್ರೋಜನ್ ಆಗುತ್ತೆ. ಆರ್ಟ್ರೀಸ್ ವೇನ್ಸ್ ಇದು ಇಂಪಾರ್ಟೆಂಟೇ ನಿಮಗೆ. ಆರ್ಟ್ರೀಸ್ ಏನು ಮಾಡುತ್ತೆ? ದೇ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಹಾರ್ಟಿಂದ ಬ್ಲಡ್ ದೂರ ತಗೊಂಡು ಹೋಗ್ತವೆ. ವೇನ್ಸ್ ಏನು ಮಾಡ್ತಾರೆ? ಟುವರ್ಡ್ಸ್ ದ ಹಾರ್ಟ್. ದೇ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್. ದೆನ್ ದ ಫ್ಲೋ ಆಫ್ ಬ್ಲಡ್ ಈಸ್ ಫಾಸ್ಟ್ ವಿತ್ ಹೈ ಪ್ರೆಷರ್. ಇನ್ ವೇನ್ಸಲ್ಲಿ ದ ಫ್ಲೋ ಆಫ್ ಬ್ಲಡ್ ಈಸ್ ಸ್ಲೋ. ಮತ್ತು ಆರ್ಟ್ರೀಸ್ ಆರ್ ಥಿಕ್ ಆ್ಯಂಡ್ ಎಲಾಸ್ಟಿಕ್, ವೇನ್ಸ್ ಆರ್ ಥಿನ್ ಆ್ಯಂಡ್ ಲೆಸ್ ಎಲಾಸ್ಟಿಕ್. ಮಿರರಿಗೆ ಬಂದರೆ ಕಾನ್ಕೇವ್ ಅಂದರೆ ಕನ್ವರ್ಜಿಂಗ್, ಕಾನ್ವೆಕ್ಸ್ ಮಿರರ್ ಅಂದರೆ ಡೈವರ್ಜಿಂಗ್. ಸೊ ಯೂಸರ್ಸ್ ಒಂದು ನೋಡ್ಕೊಳ್ರಿ. ಹೆಡ್ಲೈಟ್ಸ್ ಯೂಸ್ಡ್ ಇನ್ ದ ಹೆಡ್ಲೈಟ್ಸ್ ಆಫ್ ವೆಹಿಕಲ್, ಯೂಸ್ಡ್ ಇನ್ ದ ರಿಯರ್ವ್ಯೂ ಮಿರರ್ಸ್ ಆಫ್ ವೆಹಿಕಲ್. ಕಾನ್ಕೇವ್ ಲೆನ್ಸ್ ಅಂತ ಕೇಳಿದ್ರೆ ಇಟ್ ಈಸ್ ಥಿನ್ ಇನ್ ಮಿಡಲ್ ಆ್ಯಂಡ್ ಥಿಕ್ ಎಟ್ ದ ಎಡ್ಜಸ್. ಮಿಡಲ್ ಥಿನ್ ಇರ್ತದೆ, ಎಡ್ಜಸ್ಸಲ್ಲಿ ಥಿಕ್ ಇರ್ತದೆ. ಸೊ ಈ ಥರ. ಕಾನ್ವೆಕ್ಸ್ ಅಂದರೆ ಥಿಕ್ ಇನ್ ದ ಮಿಡಲ್, ಥಿನ್ ಎಟ್ ದ ಎಡ್ಜಸ್, ಈ ಥರ. ಸೊ ದೀಸ್ ಆರ್ ಡೈವರ್ಜಿಂಗ್. ಕಾನ್ಕೇವ್ ಲೆನ್ಸ್ ಬಂದರೆ ಇದು ಡೈವರ್ಜಿಂಗ್, ಕಾನ್ವೆಕ್ಸ್ ಅಂದರೆ ಕನ್ವರ್ಜಿಂಗ್. ದೇ ಆಲ್ವೇಸ್ ಪ್ರೊಡ್ಯೂಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ದೇ ಪ್ರೊಡ್ಯೂಸ್ ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್. ಎ ಸಿ ಡೈನಮೋ, ಡಿ ಸಿ ಡೈನಮೋ. ಎ ಸಿ ಅಂದರೆ ಆಲ್ಟರ್ನೇಟಿಂಗ್ ಪ್ರೊಡ್ಯೂಸರ್ಸ್ ಆಲ್ಟರ್ನೇಟಿಂಗ್ ಕರೆಂಟ್, ಡಿ ಸಿ ಅಂದರೆ ಪ್ರೊಡ್ಯೂಸರ್ಸ್ ಡೈರೆಕ್ಟಿಂಗ್ ಕರೆಂಟ್. ಸೊ ಇದಕ್ಕೆ ಸ್ಲಿಪ್ ರಿಂಗ್ಸ್ ಬೇಕು. ಇದು ರೊಟೇಟಿವ್ ಸ್ಪ್ಲಿಟ್ ರಿಂಗ್ಸ್. ಇಲ್ಲಿ ಸ್ಲಿಪ್ ರಿಂಗ್ಸ್ ಎ ಸಿಗೆ ಸ್ಲಿಪ್, ಡಿ ಸಿಗೆ ಸ್ಪ್ಲಿಟ್. ದ ಡೈರೆಕ್ಷನ್ ಆಫ್ ಕರೆಂಟ್ ಚೇಂಜಸ್, ದ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ನಾಟ್ ಚೇಂಜಸ್. ಕೊರೋಜನಲ್ ಆನ್ಸಿಟಿ 2 ಮಾರ್ಕ್ಸಿಗೆ ಕೇಳ್ತಾರೆ. ದ ಪ್ರೊಸೆಸ್ ಆಫ್ ಸ್ಲೋ ಆ್ಯಂಡ್ ಸ್ಟಡಿ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್ ಬೈ ಆಕ್ಸಿಡೇಷನ್ ಈಸ್ ನೋನ್ ಆಸ್ ಕೊರೋಷನ್. ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್. ಆನ್ಸಿಟಿಗೆ ಬಂದರೆ ದ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್ಸ್ ವಿಚ್ ಪ್ರೊಡ್ಯೂಸ್ ಫೌಲ್ ಸ್ಮೆಲ್ ಆ್ಯಂಡ್ ಅನ್ಫಿಟ್ ಫಾರ್ ಈಟಿಂಗ್ ಈಸ್ ನೋನ್ ಆಸ್ rancidity. Example oxidation of oil and fat and chips. Exothermic heat is liberated, endothermic heat is absorbed. Example digestion, example melting. Motor ಮತ್ತೆ dynamo. Motor ಅಂದ್ರೆ ಏನು? It is device which converts electric energy into mechanical energy. Dynamo ಅಂದ್ರೆ device which converts mechanical energy to electrical energy. Motor uses electricity, dynamo produce electricity. It works on the principle of Fleming's left hand rule. ಇದು Fleming's right hand rule. See hormones, glands and their secretions very important. ಒಂದು ಕೇಳಿದ್ರೆ ಅಷ್ಟೇ ಯಾವ್ದಾರ. So thyroxine is secreted by thyroid gland. It regulates the metabolism of carbohydrates, fats and proteins. So growth hormone is secreted by pituitary master gland. It regulates growth and development. Adrenaline by adrenal gland. It regulates blood pressure, heartbeat, carbohydrate metabolism and emergency during emergency hormone. Insulin secreted by pancreas regulates blood sugar level. Testosterone, testes, regulates male characters. Estrogen in females, ovaries regulates female sexual characters. Plant hormones and functions ಎಲ್ಲ ಇಂಪಾರ್ಟೆಂಟೇ. ಸೊ ಏನು ಈ ಭಾಳ ಈಸಿಯಾಗಿ ನೀವು ನೆನ್ಪಿಟ್ಕೋಬೇಕು. ರೈಮಿಂಗ್ಸ್ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಕ್ ಆಸಿಡ್, ಎಥಿಲಿನ್. ಸೊ ಈ 5 ಪ್ಲಾಂಟ್ ಹಾರ್ಮೋನ್ಸಲ್ಲಿ ನೆನ್ಪಿಟ್ಕೋಬೇಕು ನೀವು. ಮೇನ್ ಅಟ್ಲೀಸ್ಟ್ ಮಿನಿಮಮ್ 4 ಅವರ್ ನೆನ್ಪಿಟ್ಕೋಬೇಕು. ಆಕ್ಸಿನ್ ಅಂದರೆ ಏನು? ಸೆಲ್ ಎಲಾಂಗೇಷನ್. ಇಟ್ ಪ್ರಮೋಟ್ಸ್ ಸೆಲ್ ಎಲಾಂಗೇಷನ್. ಗಿಬ್ಬರ್ಲಿನ್ ಇಟ್ಸ್ ಪ್ರಮೋಟ್ಸ್ ಸ್ಟೆಮ್ ಎಲಾಂಗೇಷನ್. ಅದು ಸೆಲ್ ಎಲಾಂಗೇಷನ್, ಇದು ಸ್ಟೆಮ್ ಎಲಾಂಗೇಷನ್. ಸೈಟೋಕೈನಿನ್ ರ್ಯಾಪಿಡ್ ಸೆಲ್ ಡಿವಿಷನ್ ಆ್ಯಂಡ್ ಡಾರ್ಮೆಸಿ ಆಫ್ ಸೀಡ್ಸ್ ಆ್ಯಂಡ್ ಬರ್ಡ್ಸ್. ಅಬ್ಸಿಕ್ ಆಸಿಡ್ ರಿವರ್ಸಸ್ ದ ಗ್ರೋತ್, ಇಲ್ಲ ಗ್ರೋತ್ ಇನಿಬಿಟಿಂಗ್ ಹಾರ್ಮೋನ್, ಗ್ರೋತ್ ಇನಿಬಿಟಿಂಗ್ ಹಾರ್ಮೋನ್ ಮತ್ತು ಫಾಲಿಂಗ್ ಆಫ್ ಲೀವ್ಸ್. ಇಥಿಲಿನ್ ಆರ್ಟಿಫಿಷಿಯಲ್ ರೈಪನಿಂಗ್ ಆಫ್ ಫ್ರೂಟ್ಸ್. ಸೊ ಅದೇ ಚೆನ್ನಾಗಿ ರಿವೈಸ್ ಮಾಡಿರಿ. ಆಮೇಲೆ ಇದು ಫಾರ್ಮುಲಾಸು. ನೆಕ್ಸ್ಟ್ ಫಿಕ್ಸ್ ಕ್ವಶನ್ ಏನಂದರೆ ಯೂಸಸ್ ಆಫ್ ಸಾಲ್ಟ್ಸ್. ಸೊ ಸಾಲ್ಟ್ಸಿಗೆ ಬಂದರೆ ಕಾಮನ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಎಲ್ಲಿ ಯೂಸ್ ಮಾಡ್ತೀರಾ? ರಾ ಮೆಟಲ್ ಫಾರ್ ಮೆನಿ ಡಿಫ್ರೆಂಟ್ ಸಾಲ್ಟ್ಸ್. ಸೊ ಫಸ್ಟ್ ಬಂದರೆ ಬೇಕಿಂಗ್ ಸೋಡಾ ಬರೋಣ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3. ಫಾರ್ಮುಲಾ ಏನು? NaHCO3. ಎಲ್ಲಿ ಯೂಸ್ ಮಾಡ್ತಾರೆ? ಯೂಸ್ಡ್ ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್, ಆ್ಯಂಟಾಸಿಡ್ ಮತ್ತು ಸೋಡಾ ಆ್ಯಸಿಡ್, ಫೈರ್ ಎಕ್ಸ್ಟಿಂಗ್ವಿಷರ್. ದೆನ್ ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್, Na2CO3. ಎಲ್ಲಿ ಯೂಸ್ ಮಾಡ್ತಾರೆ? ಕ್ಲೀನಿಂಗ್ ಕ್ಲಾತ್ಸ್ ಮತ್ತು ಮೇಕಿಂಗ್ ಡಿಟರ್ಜೆಂಟ್, ಕೇಕ್ ಆ್ಯಂಡ್ ಪೌಡರ್, ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಯೂಸ್ಡ್ ಇನ್ ಗ್ಲಾಸ್ ಆ್ಯಂಡ್ ಪೇಪರ್ ಇಂಡಸ್ಟ್ರೀಸ್. 2 ಪಾಯಿಂಟ್ಸ್ ಅರ ಮಿನಿಮಮ್ ಪರ್ಫೆಕ್ಟ್ ಆಗಬೇಕು ನೀವು. ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, CaOCl2. used as disinfectant to clean water, and bleaching for cotton and textile industries, bleaching wood pulp and oxidizing agent in many industries such as textile, paper industries. So that is use of bleaching powder. POP ಇದನ್ನು ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, CaSO4 half H2O. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಲೂ ಹೇಳ್ತಾರೆ.
for making toys, decoration materials, smooth surface. Doctors use for supporting fractured bones. So these are the functions. ಸೊ ಮತ್ತು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಎನರೋಬಿಕ್ ಕೇಳ್ಬೋದು, ಇಲ್ಲಾಂದರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬೈ ವೇರಿಯಸ್ ಪಾತ್ವೇ. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್. ಸೊ ಗ್ಲೂಕೋಸ್ ಇನ್ ಸೈಟೋಪ್ಲಾಸಮ್ ಇಟ್ ಬಿಕಮ್ಸ್ ಪೈರುವೇಟ್. ದ ಪೈರುವೇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ತ್ರೀ ಥಿಂಗ್ಸ್ ಬೈ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್, ಆರ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್, ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಈಸ್ಟ್, ಇಟ್ ಬಿಕಮ್ಸ್ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. In lack of oxygen, it is in our muscle cells, it becomes lactic acid and energy. Presence of oxygen, it is in mitochondria of our cells, it gives carbon dioxide, water and energy. Very easy. Aerobic respiration andre respiration breakdown of glucose takes place in the presence of air. Anaerobic andre in the absence of air. So brain diagram illa function of brain ಎರಡರಲ್ಲಿ ಒಂದು ಫಿಕ್ಸ್. ಸೊ ಅದು ಫಂಕ್ಷನ್ಸ್ ಕಲೀಲೇಬೇಕು. ಸೊ ಫಸ್ಟ್ ಸೆರೆಬ್ರಮಿಗೆ ಬರೋಣ. ಫೋರ್ ಬ್ರೈನ್. It is a main thinking part of brain, responsible for reasoning, speech, intelligence, sight, hearing and usage of information and hunger. Cerebellum ಬಂದರೆ precision of voluntary actions, body posture, equilibrium of body, body balance, walking, drinking, riding. Then hindbrain medulla ಬಂದರೆ controls involuntary actions such as breathing, blood pressure and reflex response of like salivation and vomiting. ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್, ಈ ಮೂರು ಫಂಕ್ಷನ್ಸ್ ನೋಡ್ಕೊಂಡು ಸಾಕು. ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡುಲಾ ಅಬ್ಲಾಂಗೇಟಾ. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಐ ಆ್ಯಂಡ್ ಫಂಕ್ಷನ್. ಅಷ್ಟೊಂದು ಇದು ಲೀಸ್ಟ್ ಇಂಪಾರ್ಟೆಂಟ್, ಒಂದ್ಸಲ ರಿವೈಸ್ ಹಂಗೆ ಮಾಡ್ಕೊಳ್ರಿ ನೀವು. ಸೊ ಡಿಫೆಕ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಾದ್ರು ಒಂದು ಡಿಫೆಕ್ಟ್ ಪಕ್ಕ ಕೇಳಿದ್ರೆ ಇಲ್ಲ ಮೂರು ನಿಮಗೆ ಕೇಳ್ಬೋದು. ಸೊ ಐ ಡಿಫೆಕ್ಟ್ ಅಂದರೆ ಮಯೋಪಿಯಾ ಇದೆ, ಹೈಪರ್ಮೆಟ್ರೋಫಿಯಾ ಇದೆ, ಪ್ರೆಸ್ಬಿಯೋಪಿಯಾ ಇದೆ. ಸೊ ಮಯೋಪಿಯಾ ಯಾಕಾಗುತ್ತೆ ಮತ್ತು ರೀಸನ್ಸ್ ಏನು, ರೆಮಿಡಿ ಏನು. ಮಯೋಪಿಯಾ ಅಂದರೆ ನಿಯರ್ ಸೈಡೆಡ್ನೆಸ್. ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಸೊ ಹತ್ರ ಸೈಡಾಗಿ ಕಾಣಿಸ್ತದೆ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್. ಕಾಸಸ್ ಯಾಕಂದರೆ ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್, ಇಲ್ಲಾಂದರೆ ಎಲಾಂಗೇಷನ್ ಆಫ್ ಐಬಾಲ್. ಸೊ ಅದು ರೆಮಿಡಿ ಏನು ಮಾಡಬೇಕಂದ್ರೆ ಯೂಸ್ ಆಫ್ ಕಾನ್ಕೇವ್ ಲೆನ್ಸ್. ನೆಕ್ಸ್ಟ್ ಹೈಪರ್ಮೆಟ್ರೋಫಿಯಾಗಿ ಬಂದರೆ ಪರ್ಸನ್ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್. ದೂರದ ಕರೆಕ್ಟಾಗಿ ಕಾಣಿಸುತ್ತೆ ಬಟ್ ಹತ್ರದ ಕಾಣಿಸಲ್ಲ ಕ್ಲಿಯರ್ಲಿ, ಬಟ್ ಕೆನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್. ಯಾಕಂದರೆ ರೀಸನ್ಸ್ ಬಂದರೆ ಫೋಕಲ್ ಲೆಂತ್ ಈಸ್ ಟೂ ಲಾಂಗ್, ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಫೋಕಲ್ ಲೆಂತ್ ಲಾಂಗ್, ಇಲ್ಲಾಂದರೆ ಐಬಾಲ್ ಬಿಕಮ್ ಸ್ಮಾಲ್. ಇದಕ್ಕೆ ಯಾವ ಲೆನ್ಸ್ ಯೂಸ್ ಮಾಡ್ತೀರಾ, ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ಪ್ರೆಸ್ಬಿಯೋಪಿಯಾ ಅಂದರೆ ಡಿಫೆಕ್ಟ್ ಇನ್ ವಿಚ್ ಓಲ್ಡ್ ಪರ್ಸನ್ಸ್ ಅಂದರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್. ಇದು ಕೆನಾಟ್ ಬಿ ಏಬಲ್ ಟು ಸಿ ಪ್ರಾಪರ್ಲಿ ಬಿಕಾಸ್ ಆಫ್ ಲಾಸ್ ಆಫ್ ಪವರ್ ಆಫ್ ಅಕೊಮಡೇಷನ್. ಸೊ ಡಿಮಿನಿಷಡ್ ಫ್ಲೆಕ್ಸಿಬಿಲಿಟಿ ಆಫ್ ಐ ಲೆನ್ಸ್, ಗ್ರಾಜುವಲ್ ವೀಕ್ನಿಂಗ್ ಆಫ್ ಸಿಲರಿ ಮಸಲ್ಸ್. ಸೊ ಇವು ಬೈಫೋಕಲ್ ಲೆನ್ಸ್, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಎರಡೂ ಲೆನ್ಸ್ ಯೂಸ್ ಮಾಡ್ತಾರೆ. ಸೊ ಟ್ರೆಂಡ್ಸ್ ಇಂಪಾರ್ಟೆಂಟ್ ನಿಮಗೆ. ಆಟೋಮಿಕ್ ಸೈಜ್ ಏನಾಗುತ್ತೆ ಅಂತ, ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್, ಎಲೆಕ್ಟ್ರೋನೆಟಿಕ್, ನಾನ್ ಮೆಟಲಿಕ್. ಸೊ ಅವರು ಈ ಥರ ಡೈರೆಕ್ಟ್ ಕೇಳಲ್ಲ, ಎಲಿಮೆಂಟ್ಸ್ ನೇಮ್ ಕೊಟ್ಟು ನಿಮಗೆ ಕೇಳ್ತಾರೆ. ಸೊ ಸ್ವಲ್ಪ ಪರ್ಫೆಕ್ಟ್ ಆಗಬೇಕು, ಅದು ಇಂಪಾರ್ಟೆಂಟು. ಸೊ ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ಸೊ ನೀವು ಫ್ರಾಗ್ಮೆಂಟೇಷನ್, ಬಡ್ಡಿಂಗ್ ಅದೆಲ್ಲ ಯಾವ್ದಾರ ಒಂದು ಕೇಳ್ಬೋದು. ಬೇಗ ಕ್ವಿಕ್ ರಿವಿಷನ್ ನೋಡ್ಕೊಳ್ರಿ. ಬೈನರಿ ಫಿಷನ್. ಸೊ ಬೈನರಿ ಫಿಷನ್ ಅಂದರೆ ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಟೂ ಐಡೆಂಟಿಕಲ್ಸ್. ಬೈನರಿ ಫಿಷನ್ ಅಂದರೆ ಒಂದು ಸಿಂಗಲ್ ಪೇರೆಂಟ್ ಡಿವೈಡ್ಸ್ ಇಂಟು ಟೂ ಐಡೆಂಟಿಕಲ್ ಡಾಟರ್ ಸೆಲ್ಸ್. ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮೆಷಿಯಮ್. ಮಲ್ಟಿಪಲ್ ಫಿಷನ್ ಅಂದರೆ ಸಿಂಗಲ್ ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಮೋರ್ ದೆನ್ ಟೂ ಡಾಟರ್ ಸೆಲ್ಸ್. ಎಕ್ಸಾಂಪಲ್ ಪ್ಲಾಸ್ಮೋಡಿಯಮ್. ಫ್ರಾಗ್ಮೆಂಟೇಷನ್ ಅಂದರೆ ಆಫ್ಟರ್ ಮೆಚುರಿಟಿ ದ ಪ್ಲಾಂಟ್ ಬಾಡಿ ಬ್ರೇಕ್ಸ್ ಡೌನ್ ಇಂಟು ಸ್ಮಾಲರ್ ಫ್ರಾಗ್ಮೆಂಟ್ಸ್, ಈಚ್ ಫ್ರಾಗ್ಮೆಂಟ್ ಗ್ರೋಸ್ ಇಂಟು ನ್ಯೂ ಇಂಡಿವಿಜುವಲ್. ಎಕ್ಸಾಂಪಲ್ ಸ್ಪೈರೋಗೆರಾ, ಒಲೋಥ್ರಿಕ್ಸ್. ಸೊ ಸ್ವಲ್ಪ ದೊಡ್ಡದಾದ ಮೇಲೆ ಏನಾಗುತ್ತೆ, ಇದು ತಂತಾನೆ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಇದು ಸಪ್ರೇಟ್ ಆಗುತ್ತೆ, ಅದು ಮತ್ತೆ ಹೊಸದಾಗಿ ಡೆವಲಪ್ ಆಗುತ್ತೆ. ಇದಕ್ಕೆ ಫ್ರಾಗ್ಮೆಂಟೇಷನ್. ಬಡ್ಡಿಂಗ್ ಅಂದರೆ ಸ್ಮಾಲ್ ಬಡ್ ಔಟ್ಗ್ರೋತ್ ಡೆವಲಪ್ಡ್ ಇಂಟು ಟೈನಿ ಇಂಡಿವಿಜುವಲ್ಸ್ ವೆನ್ ದೇ ಫುಲ್ಲಿ ಮೆಚೂರ್ ಆ್ಯಂಡ್ ಡಿಟ್ಯಾಚ್ ಫ್ರಮ್ ದ ಪೇರೆಂಟ್ ಬಾಡಿ. ಸೊ ಸ್ಮಾಲ್ ಔಟ್ಗ್ರೋತ್ ಬ್ರೆಡ್ ಆಗುತ್ತೆ, ಅದು ಫುಲ್ಲಿ ಡೆವಲಪ್ ಆದಮೇಲೆ ಏನಾಗುತ್ತೆ, ಡಿಟ್ಯಾಚ್ ಆಗಿ ಮತ್ತು ಹೊಸದು ಇಂಡಿವಿಜುವಲ್ ಆಗಿ ಗ್ರೋ ಆಗುತ್ತೆ. ಎಕ್ಸಾಂಪಲ್ ಹೈಡ್ರಾ ಮತ್ತು ಈಸ್ಟ್. ನೆಕ್ಸ್ಟ್ ರೀಜನರೇಷನ್. ಸೊ ರೀಜನರೇಷನ್ ಅಂದರೆ ಏನು, ಇಫ್ ದ ಇಂಡಿವಿಜುವಲ್ ಈಸ್ ಸಮ್ಹೌ ಕಟ್ ಆರ್ ಬ್ರೋಕನ್ ಇಂಟು ಪೀಸಸ್. ರೀಜನರೇಷನ್ ಆಗೋದವಾಗ ಇಟ್ ಈಸ್ ಕಟ್ ಆರ್ ಬ್ರೋಕನ್ ಇಂಟು ಪೀಸಸ್, ದೆನ್ ದ ಪೀಸಸ್ ಗ್ರೋ ಇಂಟು ಸಪ್ರೇಟ್ ಇಂಡಿವಿಜುವಲ್. ಸೊ ಯು ಕ್ಯಾನ್ ಸಿ ಹಿಯರ್ ಪ್ಲೆನೇರಿಯಾ ಕಟೆಡ್ ಇಂಟು 3 pieces ಆ್ಯಂಡ್ 3 pieces ಆರ್ ಗೋನ್ ಇಂಟು ಫುಲ್ ಇಂಡಿವಿಜುವಲ್. ಅದೆಲ್ಲ ಆಗಿದೆ ಪ್ಲೆನೇರಿಯಾ ಮತ್ತು ಹೈಡ್ರಾದಲ್ಲಿ. ವೆಜಿಟೇಟಿವ್ ಪ್ರಾಪಗೇಷನ್ ವೆರಿ ಇಂಪಾರ್ಟೆಂಟ್. ದ ಅಬಿಲಿಟಿ ಆಫ್ ಪ್ಲಾಂಟ್ ಟು ಪ್ರೊಡ್ಯೂಸ್ ಬೈ ಬ್ರಿಂಗಿಂಗ್ ನ್ಯೂ ಪ್ಲಾಂಟ್ ಫ್ರಮ್ ಎಕ್ಸಿಸ್ಟಿಂಗ್ ವೆಜಿಟೇಟಿವ್ ಸ್ಟ್ರಕ್ಚರ್ಸ್ ವಿತೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಪ್ಲ್ಯಾಂಟ್ಸಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ,
ಸೊ ಬಟ್ ವಿತೌಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ವೆಜಿಟೇಟಿವ್ ಪ್ರೊಪಗೇಷನು ಮಾಡ್ಬೋದು ಬೈ ದರ್ ವೆಜಿಟೇಟಿವ್ ಪಾರ್ಟ್ಸ್ ಸಚ್ ಆಸ್ ಲೀಫ್, ಸ್ಟೆಮ್, ರೂಟ್. ಈ ಲೀಫ್ ಅಂದರೆ ಬ್ರಯೋಫಿಲಮ್, ಸ್ಟೆಮ್ಮಿಗೆ ರೋಸ್, ಜಿಂಜರ್ ಆ ಥರ ಬರುತ್ತೆ. ಸೊ ಸ್ಪೋರ್ ಫಾರ್ಮೇಷನ್ ಅಂದರೆ ಇನ್ ದಿಸ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ದ ಪೇರೆಂಟ್ ಪ್ರೊಡ್ಯೂಸಸ್ ಸ್ಪೋರ್ಸ್, ನಂಬರ್ ಆಫ್ ಟೈನಿ ಸ್ಪೋರ್ಸ್ ವಿಚ್ ಗ್ರೋ ಇನ್ ಟು ನ್ಯೂ ಪ್ಲ್ಯಾಂಟ್. ಸೊ ಈ ಥರ ಸ್ಮಾಲ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಬ್ಲಾಸ್ಟ್ ಆಗಿ ಏನಾಗುತ್ತೆ, ಪ್ರತಿಯೊಂದು ಸ್ಪೋರು ಹೊಸ ಇಂಡಿವಿಜುವಲ್ ಡೆವಲಪ್ ಆಗುತ್ತೆ. ಎಕ್ಸಾಂಪಲ್ ರೈಸೋಪಸ್ ಮತ್ತು ಬ್ಯಾಕ್ಟೀರಿಯಾಸ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ್ದಾರು ಒಂದು ಕೇಳೇ ಹೇಳ್ತಾರೆ ನಿಮಗೆ. ಅದೆಲ್ಲ ಬಾಡಿ ಎಲ್ಲ ಪಾರ್ಟ್ಸಿಂದು ಫಂಕ್ಷನ್ಸ್ ನೆನ್ಪಿಟ್ಕೋಬೇಕು. ಸೊ ಡೈಜೆಷನಿಗೆ ಬಂದರೆ ನಾವು, ಸೊ ಇನ್ ಮೌತ್ ಫಸ್ಟ್ ಯಾವ ಎಂಜೈಮ್ ಬರುತ್ತೆ ನಿಮಗೆ, ಸಲೈವರಿ ಅಮೈಲೇಸ್. ಅದೇನು ಮಾಡುತ್ತೆ, ಸ್ಟಾರ್ಚ್ ಇಂಟು ಶುಗರ್. ಪೆಪ್ಸಿನ್ ಸ್ಟಮಕಲ್ಲಿ ಬಂದರೆ ಸ್ಟಮಕ್ ಕಂಟೆನ್ಸ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ವಿಚ್ ಪ್ರೊಡ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್. ಅದರಲ್ಲಿ ಏನು ಬರ್ತದೆ ನಿಮಗೆ, HCl, ಪೆಪ್ಸಿನ್, ಮ್ಯೂಕಸ್ 3 ಬರ್ತದೆ. HCl, ಪೆಪ್ಸಿನ್, ಮ್ಯೂಕಸ್ ನೆನ್ಪಿಟ್ಕೊಳ್ರಿ. ನಾನು ಹೇಳ್ತಿರೋದು ಫಂಕ್ಷನ್ ಆಫ್ ಸ್ಟಮಕ್, ಇಲ್ಲ ಡೈಜೆಷನ್ ಇನ್ ಸ್ಟಮಕಲ್ಲಿ ಏನು ಬರ್ತದೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್. ಅದರಲ್ಲಿ HCl, ಮ್ಯೂಕಸ್ ಮತ್ತು ಪೆಪ್ಸಿನ್. HCl ಕ್ರಿಯೇಟ್ಸ್ ಅಸಿಡಿಕ್ ಮೀಡಿಯಮ್ ಆ್ಯಂಡ್ ಕಿಲ್ಸ್ ಜರ್ಮ್ಸ್. ಪೆಪ್ಸಿನ್ ಏನು ಮಾಡ್ತದೆ ಅಂದರೆ ಬ್ರೇಕ್ ಡೌನ್ಸ್ ಆಫ್ ಪ್ರೋಟೀನ್ಸ್ ಇಂಟು ಪೆಪ್ಟೋನ್ಸ್ ಆ್ಯಂಡ್ ಪ್ರೋಟಿಯೇಸ್. ಇಲ್ಲ ಬ್ರೇಕ್ ಡೌನ್ ಆಫ್ ಪ್ರೋಟೀನ್ಸ್ ಅಂದರೂ ಸಾಕು, ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ಸ್. ಮ್ಯೂಕಸ್ ಬಂದರೆ ಪ್ರೊಟೆಕ್ಟ್ ದ ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ಡೈಜೆಷನ್ ಮುಗಿದು ನಿಮ್ಮದು. ಈಗ ಸ್ಮಾಲ್ ಇಂಟೆಸ್ಟೈನ್ ಬಂದರೆ ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್ ಬರ್ತವೆ. ಇನ್ನು ಸ್ಮಾಲ್ ಇಂಟೆಸ್ಟೈನು, ಸೊ ಫುಡ್ ಶುಡ್ ಬಿ ಮೇಡ್ ಆಲ್ಕಲೈನ್. ಆಸಿಡಿಕ್ ಇರ್ತದಲ್ಲ, ಆಲ್ಕಲೈನ್ ಮಾಡೋಕ್ಕೆ ಏನು ಮಾಡುತ್ತೆ, ಬೈಲ್ ಜ್ಯೂಸ್ ಆ್ಯಕ್ಟ್ ಮಾಡಿ ಆಲ್ಕಲೈನ್ ಮಾಡುತ್ತೆ. ಆಮೇಲೆ ಪ್ಯಾನ್ಕ್ರಾಟಿಕ್ ಎಂಜೈಮ್ಸ್ ಏನಿದೆ, ಟ್ರಿಪ್ಸಿನ್, ಲೈಪೇಸ್, ಅಮೈಲೇಸ್ ಅದು ಆ್ಯಕ್ಟ್ ಆಗ್ತವೆ. ಅದು ಏನು ಮಾಡುತ್ತೆ, ಪ್ರೋಟೀನ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ, ಫ್ಯಾಟ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ, ಮತ್ತು ಸ್ಟಾರ್ಚ್ನ ಶುಗರಾಗಿ ಕನ್ವರ್ಟ್ ಮಾಡುತ್ತೆ. ಮಾಲ್ಟೋಸು, ಸುಕ್ರೋಸು, ಲ್ಯಾಕ್ಟೋಸ್ ಇವೇನು ಮಾಡ್ತಾರೆ, ಡೈಸ್ಯಾಕರಿಡ್ಸ್ ಇಂಟು ಮೊನೋಸ್ಯಾಕರಿಡ್ಸ್. ಇದು ಈ ಪಾಯಿಂಟ್ ಏನು ಬೇಡ ನಮಗೆ. ಇಂಪಾರ್ಟೆಂಟ್ 1 ಮಾರ್ಕ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ದ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಸಾಲ್ಟ್, ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಈಸ್ ನೋನ್ ಆಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್ ಕೇಳ್ತಾರೆ ನಿಮಗೆ. ದ ಫಿನಾಮಿನನ್ ಇನ್ ವಿಚ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. Water fossils, the preserved remains of animals or plants or other organisms from the distant past. ಸೊ ಪಾಸ್ಟಲ್ಲಿರೋ ಆ್ಯನಿಮಲ್ಸ್ ಇಲ್ಲ ಪ್ಲ್ಯಾಂಟ್ಸ್ ಇನ್ ಪ್ರಿಸರ್ವ್ಡ್ ಟ್ರೇಸಸ್ ಇರ್ತಾವಲ್ಲ, ಇಲ್ಲ ಪ್ರಿಸರ್ವ್ಡ್ ಪಾರ್ಟ್ಸ್ ಇರ್ತಾವಲ್ಲ, ಅದಕ್ಕೆ ಏನಂತೀವಿ ನಾವು ಫಾಸಿಲ್ಸ್ ಅಂತ ಹೇಳ್ತೀವಿ. ಸ್ಟ್ರಾಂಗ್ ಆಸಿಡ್ ಅಂದರೆ ಆಸಿಡ್ ವಿಚ್ ಅಯೋನೈಸಸ್ ಕಂಪ್ಲೀಟ್ಲಿ ಟು ಗಿವ್ H+ ions, more H+ ions. ಸ್ಟ್ರಾಂಗ್ ಬೇಸ್ ಅಂದರೆ ವಿಚ್ ಗಿವ್ಸ್ ಕಂಪ್ಲೀಟ್ಲಿ OH- ions. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33. ವಾಟ್ ಡು ಯು ಮೀನ್ ಬೈ ದಿಸ್? ಇದು ಕೇಳ್ತಾರೆ ನೋಡ್ರಿ, ವಾಟರ್ ಇಲ್ಲ ಡೈಮಂಡ್ ಕೇಳ್ತಾರೆ. ಸೊ ದಿಸ್ ಮೀನ್ ದಟ್ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆ್ಯಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಈಸ್ ಈಕ್ವಲ್ ಟು 1.33. ಪವರ್ ಆಫ್ ಲೆನ್ಸ್ ಅಂದರೆ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್, SI ಯೂನಿಟ್ ಡಯಾಪ್ಟರ್. ಡೈಲ್ಯೂಷನ್ ಆಫ್ ಆಸಿಡ್ ಅಂದರೆ ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಬೈ ಮಿಕ್ಸಿಂಗ್ ಇಟ್ ವಿತ್ ವಾಟರ್. ಫೋಟೋಟ್ರಾಪಿಸಮ್, ಕೀಮೋಟ್ರಾಪಿಸಮ್, ಹೈಡ್ರೋಟ್ರಾಪಿಸಮ್, ಜಿಯೋಟ್ರಾಪಿಸಮ್, these are the tropic movements in plants. Movements due to growth. In plants, the growth of plant in response to light ಅಂದರೆ ಫೋಟೋಟ್ರಾಪಿಸಮ್, in response to water ಅಂದರೆ ಹೈಡ್ರೋಟ್ರಾಪಿಸಮ್, in response to gravity ಅಂದರೆ ಜಿಯೋಟ್ರಾಪಿಸಮ್, in response to chemical ಅಂದರೆ ಕೀಮೋಟ್ರಾಪಿಸಮ್. ನೆಕ್ಸ್ಟ್ ಸಿನಾಪ್ಸ್ ಅಂದರೆ ಏನು? ದ ಗ್ಯಾಪ್ ಬಿಟ್ವೀನ್ 2 ಸಕ್ಸೆಸಿವ್ ನ್ಯೂರಾನ್ ಇಸ್ ಕಾಲ್ಡ್ ಸಿನಾಪ್ಸ್. ಎಲೆಕ್ಟ್ರಿಕ್ ಪವರ್ ಇಂಪಾರ್ಟೆಂಟ್, ಇದು ಮತ್ತು ಫಾರ್ಮುಲಾಸು ಕೇಳ್ತಾರೆ. The rate at which electric energy is dissipated or consumed is known as electric power. P is equal to V into I. Heredity ಬಂದರೆ why Mendel selected pea plant accept ಮಾಡ್ತಾರೆ because they can be grown easily, they have short growth period of lifetime, both self pollination ಮತ್ತು ಕ್ರಾಸ್ pollination ಆಗುತ್ತೆ. ಅದರಲ್ಲಿ ಲಾರ್ಜ್ ನಂಬರ್ ಆಫ್ ಸೀಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬೇಗ ನಮಗೆ ಕಾಣಿಸುತ್ತೆ, ದೇ ಪ್ರೊಡ್ಯೂಸ್ ಫರ್ಟೈಲ್ ಹೈಬ್ರಿಡ್ಸ್ ಆನ್ ಕ್ರಾಸ್ ಪಾಲಿನೇಷನ್. ಹೈಬ್ರಿಡ್ ಸಿಗೋದು ಅದು ಫರ್ಟೈಲ್ ಆಗುತ್ತೆ, ಅದು ಮತ್ತೆ ನಾವು ಬೇಕಾದ್ರೆ ರಿಪ್ರೊಡ್ಯೂಸ್ ಮಾಡ್ಬೋದು, ಗ್ರೋ ಮಾಡ್ಬೋದು. ಮಾನೋಹೈಬ್ರಿಡ್ ಕ್ರಾಸಿಗೆ ಎಕ್ಸ್ಪೆರಿಮೆಂಟ್ ಬಂದರೆ ಪೇರೆಂಟ್ ಇದೇ ಥರ ಇಷ್ಟೇ ಬರೀರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಪೇರೆಂಟ್ ಟಾಲ್ ಡ್ವಾರ್ಫ್, ಜೀನೋಟೈಪ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಗ್ಯಾಮೆಟ್ಸ್ ಬಂದರೆ ಕ್ಯಾಪಿಟಲ್ ಟಿ ಇಂದ 1 ಗ್ಯಾಮೆಟ್, ಸ್ಮಾಲ್ ಟಿ ಇಂದ 1 ಗ್ಯಾಮೆಟ್. ಸೊ F1 ಜನರೇಷನ್ ಆಗುತ್ತೆ, ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಡಾಮಿನೆಂಟ್ ಏನು ಬರ್ತದೆ ನಿಮ್ಗೆ ಬರೀ ಆಲ್ ಆರ್ ಟಾಲ್. F2 ಜನರೇಷನಿಗೆ ನಾವು ಚೆಕ್ಕರ್ ಬೋರ್ಡ್ ಹಾಕ್ತೀವಿ, ಅವಾಗ ಏನಾಗುತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮಲ್ಟಿಪ್ಲೈ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 3 ಟಾಲ್ 1 ಡಾರ್ಫ್. ರೇಷಿಯೋ ಏನು? 3:1. 1:2:1 ಇದು ಜಿನೋಟೈಪಿಕ್ ರೇಷಿಯೋ, ಇದು ಫಿನೋಟೈಪಿಕ್ ರೇಷಿಯೋ 3:1. ಸೊ ಕ್ರಾಸ್ ಬಿಟ್ವೀನ್ ಪ್ಲಾಂಟ್ಸ್ ವಿತ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್, ಅದು ಡೈಹೈಬ್ರಿಡ್ ಕ್ರಾಸ್. ಸೊ 1 ಕ್ಯಾರೆಕ್ಟರ್ ಇದ್ದರೆ ಮಾನೋಹೈಬ್ರಿಡ್,
2 ಕ್ಯಾರೆಕ್ಟರ್ಸ್ ನಾವು ಕ್ರಾಸ್ ಮಾಡಿದಾಗ ಅದು ಡೈಹೈಬ್ರಿಡ್ ಕ್ರಾಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಅವ್ರು ಕ್ವಶನಲ್ಲೇ ಕೊಟ್ಟಿರ್ತಾರೆ ನಿಮಗೆ ಲೆಟರ್ಸ್, ನೀವು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇರಲ್ಲ. ಪೇರೆಂಟ್ ರೌಂಡ್ ಗ್ರೀನ್ ರಿಂಕಲ್ಡ್ ಎಲ್ಲೋ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ಒಂದು ಗ್ಯಾಮೆಟ್ ಬರ್ತದೆ ತಾನೆ, ಒಂದು ಕ್ಯಾಪಿಟಲ್ ಆರ್ ಒಂದು ಸ್ಮಾಲ್ ವೈ, ಒಂದು ಸ್ಮಾಲ್ ಆರ್ ಒಂದು ಕ್ಯಾಪಿಟಲ್ ವೈ. ಸೊ F1 ಜನರೇಷನ್ ಆಗುತ್ತೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ರೌಂಡ್ ಆ್ಯಂಡ್ ಎಲ್ಲೋ, ಆಲ್ ಆರ್ ರೌಂಡ್ ಆ್ಯಂಡ್ ಎಲ್ಲೋ. ಡಾಮಿನೆಂಟ್ ಯಾವುದಿದೆ ಅದೇ ಬರೀತಾರೆ ನೀವು. F2 ಜನರೇಷನ್ಗೆ ಚೆಕ್ಕರ್ ಬೋರ್ಡು, ಫಸ್ಟ್ ಇದು ನೆನ್ಪಿಕೊಳ್ಳಿ. ಫಸ್ಟ್ ಆಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಸೆಕೆಂಡ್ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಇದು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಎಲ್ಲ ಬೋರ್ಡ್ ಹಾಕ್ಕೋಬೋದು. ಇದು ಡೌನ್ವರ್ಡ್ಸು ಅದೇ ಥರ ಬರ್ಕೊತೀರ ಗ್ಯಾಮೆಟ್ಸ್ ಇಲ್ಲಿ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅಂತ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿರಿ, ಆರ್ ಆರ್ ವೈ ವೈ ಆಗುತ್ತೆ. ಮತ್ತು ಇದರಿಂದ ಇದು ಮಲ್ಟಿಪ್ಲೈ ಮಾಡಿದಾಗ, ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಿದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಈ ಥರ ನಿಮಗೆ ಮಲ್ಟಿಪ್ಲೈ ಎಲ್ಲದು ಮಲ್ಟಿಪ್ಲೈ ಮಾಡಬೇಕು. ಇದು ಮತ್ತು ಇದು ಫಸ್ಟ್ ಟರ್ಮ್ ಸೆಕೆಂಡ್, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ದಿಸ್ ಮತ್ತು ಇದು ಮತ್ತು ಇದು ಇದೇ ಥರ ಮಲ್ಟಿಪ್ಲೈ ಮಾಡಿದ್ರೆ ಬೋರ್ಡ್ ಕಂಪ್ಲೀಟ್ ಆಗುತ್ತೆ ನಿಮ್ಮದು. ಸೊ ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಬೋರ್ಡ್ ಬರೀಬೇಕಾದ್ರೆ ಭಾಳ ಈಸಿ ಇದೆ ನಿಮಗೆ. ಇದಾದಮೇಲೆ ಏನು ಮಾಡ್ತೀರಾ, ರೇಷೋ 9:3:1, 9:3:1. ಈಗ ಹ್ಯೂಮನ್ ಬೀಯಿಂಗ್ಸಿಗೆ ಬಂದರೆ, ಹ್ಯೂಮನ್ ಬೀಯಿಂಗ್ಸಲ್ಲಿ ಎಷ್ಟು ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ? 23 ಪೇರ್ ಆಫ್ ಕ್ರೋಮೋಸೋಮ್ಸ್, ಇಲ್ಲಾಂದರೆ 46 ಕ್ರೋಮೋಸೋಮ್ಸ್ ಇರ್ತವೆ. ಅದರಲ್ಲಿ ಲಾಸ್ಟ್ 23rd ಪೇರ್ ಏನಿದೆ ಅದು ಸೆಕ್ಸ್ ಕ್ರೋಮೋಸೋಮ್ಸ್. ಓಕೆ, ಸೆಕ್ಸ್ ಮೇಲಲ್ಲಿ XY ಇರ್ತದೆ, ಫಿಮೇಲಲ್ಲಿ XX ಇರ್ತದೆ. ಈಗ ನಾವು ಕ್ರಾಸ್ ಮಾಡಿದಾಗ, ಈಗ ಡಯಾಗ್ರಾಮ್ ರೆಸ್ಪ್ಲೇನ್ ಮಾಡಿದಾಗ ಪೇರೆಂಟ್ ಫಾದರ್ ಮದರ್, ಗ್ಯಾಮೆಟ್ಸ್ ಕ್ಯಾಪಿಟಲ್ X ಇಲ್ಲ ಕ್ಯಾಪಿಟಲ್ Y, ಮದರಲ್ಲಿ ಎರಡು XX. ಈಗ ಫಾದರಿಂದ X ಮತ್ತು ಮದರಿಂದ ಗ್ಯಾಮೆಟ್ X ಫ್ಯೂಸ್ ಆದರೆ ಫೀಮೇಲ್, ಫಾದರಿಂದ ಇನ್ನೊಂದು X ಮತ್ತು ಮದರಿಂದ X ಜೊತೆ ಫೀಮೇಲ್, ಫಾದರಿಂದ Y ಮದರಿಂದ X ಜೊತೆ ಫ್ಯೂಸ್ ಆದರೆ ಮೇಲ್, Y X ಜೊತೆ ಫ್ಯೂಸ್ ಆದರೆ ಮೇಲ್. ಇಷ್ಟೇ. ಸೊ ದಟ್ಸ್ ವೈ ಫಾದರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬೇಬಿ ವಿಲ್ ಬಿ ಮೇಲ್ ಆರ್ ಫಿಮೇಲ್. ಸೊ ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಮುಗೀತು. ಈ ನೆಕ್ಸ್ಟ್ ವೀಡಿಯೋಸಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಮಾಡೋಣ. ಸೊ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬೈ.